ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಇದೆ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ನಡೀತಾ ಇದೆ. ಚಿನ್ನಯ್ಯನ್ ಟೀಮ್ಗೆ ತಪರಾಕಿ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಚಿನ್ನಯ್ಯ ಮುಖಾಂತರ ಸಲ್ಲಿಸಿದಂಥ PIL ವಜಾ ಮಾಡಿದೆ ಕೋರ್ಟ್. ಮೇ 5ನೇ ತಾರೀಕು PILನ ವಜಾಗೊಳಿಸಿದೆ. ಅದರ ವಿವರಗಳು ತಡವಾಗಿ ಲಭ್ಯವಾಗಿದೆ. FIR ಇಲ್ಲದೆ ಯಾವುದೇ ಕ್ರಮ ಕೈಗೊಳ್ಳದೆ PIL ಹಾಕಿರುವಂಥದ್ದು 1995ರಿಂದ 2004ರವರೆಗೆ ತನಿಖೆ ಕೋರಿದಂಥ ಚಿನ್ನಯ್ಯ ಟೀಮ್, KV ಧನಂಜಯ್ ಹಿರಿಯ ವಕೀಲರು, ಅವರು ಸಲ್ಲಿಸಿದ್ದಂಥ PIL. ಇಂಥ PIL ದಾಖಲಿಸಿರೋದೇ ನಿಷ್ಫಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದೆ. ತುಂಬ ಸ್ಪಷ್ಟವಾಗಿ ಕೋರ್ಟ್ ಹೇಳಿರೋದು. ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ್ಯಾವ ರೀತಿ ಏನೇನು ಹೇಳಿದೆ ಅಂತ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪಬ್ಲಿಸಿಟಿ ಲಿಟಿಗೇಷನ್ ಇದು, ಪೈಸಾ ಲಿಟಿಗೇಷನ್ ಇದು, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿರೋದು. ನಾವು ಅದನ್ನು ಹೈಲೈಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದೆ PILನ ವಜಾಗೊಳಿಸಿ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರೋದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು PILಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ವ್ಯಾಖ್ಯಾನ. ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ ರೀತಿ ಹೇಳಿ ಸುಪ್ರೀಂ ಕೋರ್ಟ್ PILನ ವಜಾಗೊಳಿಸಿದೆ. 5ನೇ ತಾರೀಕನೇ, ಮೇ 5ನೇ ತಾರೀಕು. ಬನ್ನಿ, ನಮ್ಮ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ದೀವಿ, ನಿನ್ನೆನೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ತುಂಬ ಗರಂ ಆಗಿ ಹೇಳಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಇದು, ಇದು ಪಬ್ಲಿಸಿಟಿ, ಇದು ಪೈಸಾ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಏನಿದು ಅದರ ವಿವರಗಳನ್ನು ಕೊಡಿ ರಮೇಶ್. ರಂಗನಾಥ್, ಅಂದ್ರೆ ಮೇ ತಿಂಗಳಲ್ಲಿ ಇವರು ಒಂದು PIL ಅನ್ನ ಹಾಕ್ತಾರೆ ಸುಪ್ರೀಂ ಕೋರ್ಟ್ಗೆ. ಅಂದ್ರೆ ಈ ಕೇಸ್ನ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ. ಆದ್ರೆ ಅದರಲ್ಲಿರೋ ಕಂಟೆಂಟ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ ನೋಡುತ್ತೆ. ಅಂದ್ರೆ ಇದು ಸುಮಾರು 20-30 ವರ್ಷಗಳ ಹಿಂದಿನ ಘಟನೆಗಳ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ಬಟ್ ಆ ಘಟನೆಗಳೇನು ಅಂದ್ರೆ ಇಷ್ಟು ವಿಳಂಬಕ್ಕೇನು ಕಾರಣ? ಯಾಕಂದ್ರೆ ಈಗ ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಕೊಡಬೇಕು, ಅಥವಾ ಒಂದು 6 ತಿಂಗಳು ಬಿಟ್ಟು ಕೊಡಬೇಕು, 1 ವರ್ಷ ಬಿಟ್ಟು ಕೊಡಬೇಕು. ಆದ್ರೆ 20-30 ವರ್ಷಗಳ ಹಿಂದಿನ ಘಟನೆಗಳನ್ನ ಇವರು ಇನ್ವೆಸ್ಟಿಗೇಷನ್ ಕೇಳ್ತಾ ಇದ್ದಾರೆ. ಅದಕ್ಕೆ ಕೋರ್ಟ್ ಯಾವುದೇ ರೀತಿಲೂ ಅದನ್ನ ಕನ್ವಿನ್ಸ್ ಆಗಿಲ್ಲ. ಅಂದ್ರೆ ಇದನ್ನ ಇನ್ವೆಸ್ಟಿಗೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕನ್ವಿನ್ಸ್ ಆಗಿಲ್ಲ. ಕೋರ್ಟ್ ಏನ್ ಹೇಳಿದೆ, ಮೆರಿಟ್ಸ್ ಮೇಲೆ ಇದನ್ನ ಡಿಸೈಡ್ ಮಾಡ್ತಿಲ್ಲ. ಆದ್ರೆ ಯಾವುದೋ ಹಳೆ ಅಂದ್ರೆ ಕೇಸ್ಗಳನ್ನ ಇವರೇನು ಪೋರ್ಟ್ರೇ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದ್ರೆ, ಈ ಅರ್ಜಿಗಳನ್ನ ನಾವು ವಜಾ ಮಾಡ್ತಾ ಇದೀವಿ. ಇದರಲ್ಲಿ ಯಾವುದೇ ರೀತಿ ಅಂದ್ರೆ ಪ್ರತಿವಾದಿಗಳ ವಿರುದ್ಧ ಯಾವುದೇ ಒಂದು ಇವರು ರಿಲೀಫ್ ಅನ್ನೇ ಕೇಳಿಲ್ಲ. ಹೀಗಾಗಿ ಈ ಅರ್ಜಿನೇ ವ್ಯರ್ಥ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿ, ಇದೊಂದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಒಂದು ಅರ್ಜಿನ ವಜಾ ಮಾಡಿದೆ. ಅಂದ್ರೆ ಇದರ ಅರ್ಥ ಸುಪ್ರೀಂ ಕೋರ್ಟ್ ಇವರ ಮನವಿ ಏನಿದೆ ಅದನ್ನ ಕೋರ್ಟ್ ಕನ್ವಿನ್ಸ್ ಆಗಲಿಲ್ಲ. ಹೀಗಾಗಿ ಇಷ್ಟೊಂದು ಖಾರವಾದ ಶಬ್ದಗಳನ್ನ ಬಳಸಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಏನಾದ್ರು ಟ್ರಯಲ್ ಕೋರ್ಟ್ ಅಲ್ಲಿ ನೀವು ಹಾಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಲಿಬರ್ಟಿ ಕೊಡುತ್ತೆ ಕೋರ್ಟ್. ಆಯ್ತು, ನೀವು ಇದ್ರಲ್ಲಿ ಮೆರಿಟ್ಸ್ ಇತ್ತು ಅಂತಿದ್ರೆ ಅವಾಗ ಕೋರ್ಟ್ ಟ್ರಯಲ್ ಕೋರ್ಟ್ ಅಲ್ಲಿ ನೀವು ಹಾಕಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನೀವು ಹಾಕಿ, ಅಥವಾ ಹೈಕೋರ್ಟ್ ನಲ್ಲಿ ಹಾಕಿ ಅಂತೇಳಿ ಸೂಚನೆ ಕೊಡೋದು. ಆದ್ರೆ ಇಲ್ಲಿ ಯಾವುದೇ ಲಿಬರ್ಟಿಯನ್ನ ಕೊಟ್ಟಿಲ್ಲ. ಬದಲಾಗಿ ಈ ಒಂದು ಖಾರವಾದ ಪದಗಳನ್ನ ಬಳಸಿರೋದ್ರಿಂದ ಸುಪ್ರೀಂ ಕೋರ್ಟ್ ಇದನ್ನು ಹೇಗೆ ಅಂದ್ರೆ ಅರ್ಥೈಸ್ಕೊಂಡಿದೆ ಈ ಅರ್ಜಿನ ಅನ್ನೋದು ಸುಪ್ರೀಂ ಕೋರ್ಟ್ ಇರುವಂತ ವಾಕ್ಯಗಳೆಲ್ಲ ಸ್ಪಷ್ಟ ಆಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಯಾವುದೇ ಒಂದು ಅಂಶ ಕಂಡು ಬಂದಿಲ್ಲ. ಮತ್ತೆ ಇದರ ನಿಷ್ಫಲವಾದಂತ ಅರ್ಜಿ ಅಂತೇಳಿ ಅಭಿಪ್ರಾಯ ಪಟ್ಟು ಈ ಎಲ್ಲಾ ಅಬ್ಸರ್ವೇಷನ್ ಅನ್ನ ಮಾಡಿ ಈ ಅರ್ಜಿನ ವಜಾಗೊಳಿಸಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.